ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ग्राहक की भी सुविधा बढ़ेगी और टैक्सी ड्राइवर समृद्ध भी होगा. ये भारत सहकारिता टैक्सी बहुत कम समय में आने वाली है और मुझे विश्वास है देखते देखते ये भारत की नंबर 1 टैक्सी चलाने वाली कंपनी बन जाएगी. इसका मुझे विश्वास है. आज सहकारिता वर्ष के अंतर्राष्ट्रीय सहकारिता वर्ष जिसका उद्घाटन सम्माननीय मोदी जी ने किया था, इसके उपलक्ष्य में आज यहाँ पर ये कोऑपरेटिव सम्मेलन लिया गया है. एक साल तक देश भर की पैक्स से लेकर एपेक्स तक सभी संस्थाओं ने सहकारिता वर्ष के माध्यम से सहकारिता के विचार को नीचे तक परकोलेट करने में बड़ी भूमिका निभाई है. भारत में सहकारिता आंदोलन लगभग 125 साल पुराना है, परंतु मैं स्पष्ट रूप से देख रहा हूं नरेंद्र मोदी जी ने जो इनिशिएटिव लिया है और 125 साल तक ये सहकारिता आंदोलन बुलंदी पर जाएगा और ग्रामीण क्षेत्र में विशेषकर समृद्धि का कारण बनेगा. ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ವಿವೇಕಾನಂದ ಕ್ರೀಡಾ ಸಂಸ್ಥೆಯವರು ಜಯಗಳಿಸಿ ಈಗಾಗಲೇ ಖೇಲೋ ಇಂಡಿಯಾ ತಂಡದ ರಾಜ್ಯ ಮಟ್ಟದ ಖೋ ಸಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಕರ್ನಾಟಕ ರಾಜ್ಯವನ್ನ ವಿದ್ಯಾವಾಹಿನಿ ಫಸ್ಟ್ ಏಡ್ ಕಾಲೇಜ್ ತಂಡ ರವಿ ಅವ್ರು ಕಾಣಲ್ಲ ಕುಮಾರಿ ಅವರು, ಕಬಡ್ಡಿಯಲ್ಲಿ ನೇತ್ರಾವತಿ ವಿ ಅವರು, ಪ್ಯಾರಾಲಿಂಕ್ನಲ್ಲಿ ಗಣೇಶ್ ನಾಗರಾಜೇಗೌಡ ಅವರು, ತುಮಕೂರಿನ ಕ್ರೀಡಾ ಮೂಲ ಸೌಕರ್ಯಗಳಿಂದ ಒತ್ತನ್ನು ಕೊಡುವುದರ ಮುಖೇನ ಇವತ್ತು ಸಾಕಷ್ಟು ಕೆಲಸವನ್ನು ಮಾಡಿ ಪಿ ಗೊಲ್ಲಹಳ್ಳಿಯಲ್ಲಿ ಸುಮಾರು 50 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಯಲ್ಲಿ ತುಮಕೂರು ಬೆಂಗಳೂರು ಒಂದೇ ನಾಡಿನ ಎರಡು ಮುಖಗಳಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರುವಾಗ ಬೆಂಗಳೂರಿಗೆ ಏನು ಆದ್ಯತೆ ಕೊಡ್ತೀವೋ ಆದ್ಯತೆಯನ್ನು ತುಮಕೂರಿಗೂ ಕೊಡಬೇಕು ಅನ್ನೋದು ಭಾರತ ಸರ್ಕಾರದ ಅಚಲವಾದ ಒಂದು ನಂಬಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಯಾರ್ಯಾರು ಕ್ರೀಡೆಗೆ ಬಂದಿದ್ದೀರೋ ನಿಮ್ಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತೀನಿ. ಭಾಗವಹಿಸಿ ನಾವು ಆಡಾಡ್ತಾ ಇದ್ದೀವಿ. ಪ್ರಥಮ ಸ್ಥಾನವನ್ನು ಹೊಂದಿದ್ದೀವಿ. ನಾವು ಕರ್ನಾಟಕ ರಾಜ್ಯವನ್ನು ಹಲವಾರು ಬಾರಿ ಪ್ರತಿನಿಧಿಸಿ ಹಲವಾರು ಬಾರಿ ನಾವು ಮೆಡಲನ್ನು ಇದು ಮಾಡಿದ್ದೀವಿ. ಇವತ್ತು ಏನು ಸ್ಪರ್ಧೆ, ನೀವು ಎಷ್ಟನೇ ಸ್ಥಾನ? ಇವತ್ತು ನಾವು ಪ್ರಥಮ ಬಹುಮಾನವನ್ನು ಪಡೆದಿದ್ದೀವಿ. ನಾವು ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ಬಿಗೆ ನಾವು ಆಟ ಆಡಿ ನಾವು ಅವರ ಇದರಲ್ಲಿ ಸಂಸ್ಥೆಯಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆದು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದ ಇದೆಲ್ಲ ಫೆಸಿಲಿಟಿಗೋಸ್ಕರ ಧನ್ಯವಾದಗಳು ಅಂತ. ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ರೈಟ್ ಪಾಯಿಂಟು, ಆಮೇಲೆ ಟೈ ಆಗೋ ಮೂಮೆಂಟಲ್ಲಿ ಬಂತು. ಟೈ ಆಗೋದ್ಮೇಲೆ ಮ್ಯಾಚ್ ನಮ್ಮ ಕಡೆ ಲೋನ್ ತೆಗೆದಾದ್ಮೇಲೆ ನಮ್ಮ ಕಡೆ ಮ್ಯಾಚ್ ತೊಗೊಂಡು ನಾವು ಅದರಾದ್ಮೇಲೆ 6 ಪಾಯಿಂಟಿಂದ ನಾವು ಗೆದ್ದು ಭೂಮಿಪುರ. ಈಗ ಇಂಥದ್ದು ಆಯೋಜನೆ ಮಾಡಬೇಕಾ ಸರ್? ಮಾಡ್ಬೋದು. ಯಾಕೆ ಸರ್? ನಮಗೆ ಯೂಸ್ ಆಗುತ್ತಲ್ಲ, ಅದರಿಂದ ನಮ್ಮ ಫ್ಯೂಚರ್ಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಮಗೂ ಫ್ಯೂಚರ್ ಬಗ್ಗೆ ಚೆನ್ನಾಗಿರುತ್ತೆ. ನಾವು ಆಯೋಜನೆ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ. ಅಲ್ಲಿ ಇಲ್ಲಿ ಗೇಮ್ ಆಡ್ತಾ ಇರ್ತೀವಿ, ಸ್ಕಿಲ್ ತೋರಿಸೋಣ ಅಂತ. ಯಾವುದನ್ನು ಮಾತಾಡಿದ್ರು ಕೇಸ್ ಹಾಕಬಹುದು ಅನ್ನೋ ಒಂದು ಕಾಯ್ದೆಯನ್ನು ಇವರು ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದನ್ನು ಅತ್ಯಂತ ಉಗ್ರ ರೀತಿಯಲ್ಲಿ ವಿರೋಧಿಸುತ್ತದೆ. ಒಂದು ಕಾಲದಲ್ಲಿ 1970ರಲ್ಲಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ
ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಘೋಷಿತವಾದಂಥ ಜನಜೀವನ ಅತ್ಯವಶ್ಯವಾಗಿತ್ತು ಅನ್ನೋದನ್ನ ಅವತ್ತಿನ ಜನ ಇವತ್ತಿನವರೆಗೆ ಮಾತಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಮತ್ತೆ ಅತ್ಯಂತ ಒಂದು ವೈಭವೀತವಾಗಿ ನಡೆಸಿದ್ದ ಈ ರಾಜ್ಯದ ಜನತೆ, ನಮ್ಮ ರಾಜ್ಯದ ಆಡಳಿತ ಯಾವ ರೀತಿ ಇತ್ತು ಅಂತ ಅನ್ನೋದನ್ನ ಒಂದಷ್ಟು ಮೊದಲು ನೋಡಿದಾಗ ಈ ರಾಜ್ಯವನ್ನು ಆಡಳಿತ ರಾಜಕೀಯ ರಹಿತವಾಗಿ ರಾಜ ಮಹಾರಾಜರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಸುಖಿ ಜೀವನದಲ್ಲಿ ಇದೆ ಈ ರಾಜ್ಯದ ಜನತೆ ಬಾಳ್ತಾ ಇದ್ದರು ಅನ್ನೋದನ್ನ ನಾವೆಲ್ಲರೂ ಕೇಳಿಕೊಂಡಿದ್ದೇವೆ. ಇವತ್ತು ಮತ್ತೆ ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತೋ ಅವತ್ತಿಂದ ಈ ದೇಶವನ್ನು ಆಡಳಿತ ಮಾಡಿದ್ದಂಥ ಈ ಕಾಂಗ್ರೆಸ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಜನರು ಕಾಂಗ್ರೆಸ್ ಅನ್ನ ಆಶೀರ್ವಾದ ಮಾಡಿದ್ರು. ಆದ್ರೆ ತದನಂತರ ವರ್ಷಾನುಗಟ್ಟಲೆ ಕಳೀತಾ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸರಿಸುಮಾರು 22 ರಾಜ್ಯಗಳಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತದ್ದು ರಾಜಕೀಯವಾಗಿ ಯಾವುದು ಅಂತ ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇಡೀ ದೇಶದ ಜನತೆಗೊಂದು ಗೊತ್ತಾಗಿದೆ, ಈ ದೇಶವನ್ನು ಮುನ್ನಡೆಸಬೇಕಿದ್ರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತ ಇದ್ದಾಗ ಅದೊಂದು ಒಳ್ಳೆಯ ರಾಜಕೀಯ ಆಡಳಿತವನ್ನು ನೋಡಬಹುದು ಅನ್ನೋದನ್ನ ಜನ ಮಾತಾಡಿಕೊಳ್ಳುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಾನು ಹೇಳುವಂಥದ್ದು ಈ ರಾಜ್ಯದ ದೇಶದ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡ್ತಾ ಇರುವಂತಹ ರಾಜ್ಯಗಳ ಒಂದು ಆಡಳಿತ ಒಂದು ವ್ಯವಸ್ಥೆ ಯಾವ ರೀತಿ ಉಂಟು, ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ಉಂಟು ಅಂತ ತುಲನೆ ಮಾಡಿದಾಗ ಇಡೀ ನಮ್ಮ ರಾಜ್ಯದ ಜನತೆ ಇವತ್ತು ಶಾಪ ಇಡುವಂಥದ್ದನ್ನು ನಾವು ಕಾಣ್ತೇವೆ. ಮುಂದಿನ ದಿವಸಗಳು 1, 2, 3 ಭಾಗಗಳಲ್ಲಿ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುವುದನ್ನು ನಾವು ನೋಡ್ತೇವೆ. ನನ್ನ ಒಂದು ಇವತ್ತು ಕಾಣುವಂಥದ್ದು ಇವತ್ತು ಜನ ಮಾತಾಡುವಂಥದ್ದನ್ನು ನೋಡುವಾಗ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಆಡಳಿತ ಮಾಡುವುದಿಲ್ಲ ಅನ್ನೋದನ್ನ ನಾವು ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ನಂಬಬಹುದು. ಹಾಗಾಗಿ ಇವತ್ತು ಈ ದೇಶದ ಜನರ ಭಾವನೆಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದ ಇವತ್ತಿನ ಸರ್ಕಾರ ಕಳೆದ ಅನೇಕ ತಿಂಗಳಿಂದ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಜನ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಬಡ ಕಾರ್ಮಿಕರ ವಿರೋಧಿ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಮುಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಜನಜೀವನವನ್ನು ಮಾಡಲಿಕ್ಕೇನೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಇವರ ರಾಜಕೀಯ ಆಡಳಿತವನ್ನು ನಾವು ಕಾಣ್ತಾ ಇದ್ದೇವೆ. ಮೊನ್ನೆಯ ಬೆಳಗಾವಿನ ಅಧಿವೇಶನದಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ ಇನ್ನು ಯಾವುದಾದ್ರೂ ಒಂದು ಲವ್ ಜಿಹಾದ್, ಯಾವುದಾದ್ರೂ ಒಂದು ನಮ್ಮ ವಿರುದ್ಧವಾಗಿ ನಡೆಯುವಂತ ಪ್ರಕ್ರಿಯೆಗಳು ನಡೆದ್ರೆ ಅಲ್ಲಿ ಏನನ್ನೂ ಮಾತಾಡಬಾರದು ಅನ್ನೋ ರೀತಿಯಲ್ಲಿ ಇವರೊಂದು ದ್ವೇಷ ಭಾಷಣದ ವಿರುದ್ಧ ಮಾಡುವಂತ ಒಂದು ಕಾಯ್ದೆಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಹಾಗೇನೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಇಲ್ಲಿಯ ಜನತೆಗೆ ಸ್ಪಷ್ಟವಾದ ಸತ್ಯ ಸಂಗತಿಯ ಅರಿವು ಮಾಡಬೇಕು. ಆ ಮುಖಾಂತರ ಯಾವುದೇ ಕಾರಣಕ್ಕೂ ಈ ದ್ವೇಷ ಮಸೂದೆಯನ್ನ ಮನ್ನಣೆ ಮಾಡಲಿಕ್ಕೆ ನಮ್ಮ ಜನ ಒಪ್ಪುವುದಿಲ್ಲ ಅನ್ನೋದನ್ನ ನಮ್ಮ ಮುಖಾಂತರ ಇವತ್ತು ನಾವು AC ಅವರಿಗೆ ಒಂದು ಅರ್ಜಿಯನ್ನ ಕೊಡುವುದರ ಮುಖಾಂತರ, ನಮ್ಮ ಮನವಿಯನ್ನು ಕೊಡುವುದರ ಮುಖಾಂತರ ಈ ನಮ್ಮ ಒಕ್ಕಲಿನ ಒಂದು ವಿಚಾರವನ್ನ ತಿಳಿಸುವುದರೊಟ್ಟಿಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವಿವತ್ತು ಸೇರಿದ್ದೇವೆ. ಬಂದಿರುವಂತಹ ಎಲ್ಲ ನಮ್ಮ ಈ ರಾಷ್ಟ್ರಭಕ್ತ ಬಂಧುಗಳಿಗೆ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮುಂದಿನ ಹಿಡಿತದಲ್ಲಿ ಇಟ್ಕೊಂಡು ಅದಕ್ಕೆ ಮಾರ್ಗದರ್ಶನ ಮಾಡಿಕೊಂಡು ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂತೇಳಿ ಹೇಳಿಕೊಂಡು ಇಂಥ ಸಾಧನೆಯನ್ನು ಮಾಡಿರುವಂಥದ್ದು ಒಂದು ದೊಡ್ಡ ಕ್ರಿಯೆ ಅಂತೇಳಿ ನಾನು ಭಾವಿಸ್ತೇನೆ. ನಾವೆಲ್ಲ ಅನುಭವ ಆಗಿರೋ ರಾಜಕೀಯದಲ್ಲಿ ನಾನು 89ನೇ ಇಸ್ವಿಯಿಂದ ಶಾಸನಸಭೆ ಸದಸ್ಯನಾಗಿರೋನು. ನೋಡೋಕೆ ನಿಮ್ಮ ಹುಡುಗನಂಗೆ ಕಾಣ್ಬೋದು, 71 ವರ್ಷ. ನಮ್ಮ ಅನುಭವದಲ್ಲಿ ಹೇಳ್ತಿದ್ದೀವಿ, ರಿಯಲ್ ಎಸ್ಟೇಟ್ ಅಂದರೆ ನಮಗೆಲ್ಲ ಒಂದು ಕೆಟ್ಟದಂದಿ ಅನ್ನೋ ಭಾವನೆ ಇರ್ತಿದ್ದಂಥ ಕಾಲ. ನಾವು ಕಾನೂನು ಮಾಡಬೇಕಾದ್ರೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 30-40 ಅಂತ ಮಾಡಿದ್ವು. ಒಂದು ರಿಯಲ್ ಎಸ್ಟೇಟ್ ಒಂದು ಲೇಔಟ್ ಮಾಡಿದ್ರೆ 30% ಮಾತ್ರ ಫಸ್ಟ್ ಬಿಕ್ರಿ ಮಾಡಬೇಕು, ಅಷ್ಟರೊಳಗೆ ಇಂತಿಂಥ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು, ಆಮೇಲೆ 30% ಬಿಕ್ರಿ ಮಾಡಬೇಕು, ಆಮೇಲೆ ಇಷ್ಟು ಫೆಸಿಲಿಟಿನ ಕ್ರಿಯೇಟ್ ಮಾಡಬೇಕು, ಅನದರ್ 40% ಮಾಡಬೇಕಾದ್ರೆ ಏನೇನು ಬೇಸಿಕ್ ಕಮ್ಯುನಿಟೀಸ್ ಇರುತ್ತೆ ಅದನ್ನೆಲ್ಲ ಕೊಟ್ಟ ನಂತರ ಅದನ್ನು ಮಾರಬೇಕು ಅಂತೇಳಿ ಕಾನೂನು ಮಾಡೋ ಸ್ಥಿತಿ ಬಂತು. ಅನೇಕ ಜನ ನನ್ನ ಹತ್ರ ಬಂದರು, ನೀವು ಹೌಸಿಂಗ್ ಸೊಸೈಟೀಸ್ನ ರಿಯಲ್ ಎಸ್ಟೇಟ್ನವ್ರನ್ನ ಮುಚ್ಚಾಕ್ಬಿಡ್ತೀವಿ ಅಂತ. ನಾನು ಅವಾಗ ಮೈಸೂರದೊಂದು ಕತೆ ಹೇಳಿದೆ. ಮೈಸೂರಿನಲ್ಲಿ ಜಗನ್ನಾಥ್ ಶೆಣೈ ಅವ್ರು ಹೋಗ್ತಾರೇನೋ ನಂಗೆ ಗೊತ್ತಿಲ್ಲ, ಅವ್ರೇನಾರ ಮೈಸೂರು ಆಚೆ ಅವರು ಇರೋ ಜಾಗ ಭಾಳ ಸಂಪದ್ಭರಿತವಾದ ಜಾಗ ಮೈಸೂರಲ್ಲಿ. ನಾನು ಅಲ್ಲೇ 3ನೇ ಬಿಲ್ಡಿಂಗಲ್ಲಿ ಹಾಸ್ಟೆಲ್ ಇಟ್ಕೊಂಡು ಓದವನು. ರೂರಲ್ ಮೈಸೂರು ನೋಡಿಬಿಟ್ರೆ ಮೈಸೂರಲ್ಲಿ ಲೇಔಟ್ ಮಾಡಿ ಸೈಟ್ ಬಿಟ್ಟೋಗಿರೋ ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.